ಆತ್ಮೀಯರೇ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ. ಮಲ್ಲಪ್ಪ ಗುಡ್ಲೆ ಎಂಬ ವಿದ್ಯಾವಂತ ಕೃಷಿಕರು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ಕೃಷಿಗೆ ಹೆಸರುವಾಸಿ. ಅನೇಕ ಮಂದಿ ಸಾವಯವ ರೈತರು ಇಲ್ಲಿ ಎಲೆಮರೆಯ ಕಾಯಿಯಂತೆ ಇದ್ದಾರೆ. ಅವರೆಂದು ಪ್ರಚಾರ ಬಯಸಿದವರಲ್ಲ. ತಮ್ಮ ಕೃಷಿ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಲೇ ಬದುಕು ಕಟ್ಟಿಕೊಂಡವರು. ಅಂತಹವರಲ್ಲಿ ಒಬ್ಬರು ಶ್ರೀ ಮಲ್ಲಪ್ಪ ಕೋನಪ್ಪ ಗುಡ್ಲೆ. ಇವರು ಇಂಡಿ ಪಟ್ಟಣಕ್ಕೆ ತಾಗಿಕೊಂಡಂತೆ ಇಂಡಿ ಗ್ರಾಮದಲ್ಲೇ 15 ಎಕರೆ ಪಿತ್ರಾರ್ಜಿತ ಭೂಮಿಯನ್ನು ಹೊಂದಿದ್ದಾರೆ. ಇವರದ್ದು ಪರಿಪೂರ್ಣ ಕೃಷಿ. ಎಲ್ಲ ಕೃಷಿ ಬೆಳೆಗಳನ್ನು ತಮ್ಮ ಕ್ಷೇತ್ರದಲ್ಲಿ ವ್ಯವಸ್ಥಿತವಾಗಿ ಜೋಡಿಸಿಕೊಂಡಿದ್ದಾರೆ ಮತ್ತು ಅವುಗಳಿಂದ ಉತ್ತಮ ಫಸಲು ಪಡೆಯುವ ದಿಸೆಯಲ್ಲಿ ಸಾಕಷ್ಟು ಕಾಳಜಿ ವಹಿಸಿದ್ದಾರೆ. ಹಾಗಂತ ಇವರು ರಾಸಾಯನಿಕ ಗೊಬ್ಬರ, ವಿಷಯುಕ್ತ ಕೀಟನಾಶಕ ಬಳಸುವುದಿಲ್ಲ. ಅದಕ್ಕೆ ಪರ್ಯಾಯವಾಗಿ ತಮ್ಮದೇ ಆದ ವಿಧಾನದಲ್ಲಿ ಗೊಬ್ಬರ ಮತ್ತು ಕೀಟನಾಶಕ ತಯಾರು ಮಾಡಿಕೊಂಡಿದ್ದಾರೆ. ಎಲ್ಲ ಪ್ರಗತಿಪರ ರೈತರಂತೆ ಇವರು ಕೂಡ ಲಾಭದಾಯಕತೆಯ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ ಮತ್ತು ಯಾವ ಕೃಷಿ ಬೆಳೆಗೆ ಹೆಚ್ಚಿನ ಬೇಡಿಕೆ ಇದೆಯೋ ಅದನ್ನೇ ಪ್ರಧಾನವಾಗಿ ಹಾಕಿಕೊಂಡು 1 ಇಂಚು ಜಾಗ ವ್ಯರ್ಥವಾಗದ ರೀತಿಯಲ್ಲಿ ಭೂಮಿಯ ಸದ್ಬಳಕೆ ಮಾಡಿಕೊಂಡು ಕೃಷಿ ಮಾಡುತ್ತಿದ್ದಾರೆ. ಮಲ್ಲಪ್ಪ ಅವರು MA B.Ed ಪದವೀಧರರು. ಅವರು ಕಾಲೇಜು ಉಪನ್ಯಾಸಕರಾಗಲು ಬೇಕಾದ ಅರ್ಹತೆಯುಳ್ಳವರು. ಆದರೆ ಅವರು ಅತ್ತ ಹೋಗಲಿಲ್ಲ. ಪಿತ್ರಾರ್ಜಿತವಾಗಿ ಬಂದ ಭೂಮಿಯನ್ನೇ ನಂಬಿ ಕೃಷಿಯಲ್ಲೇ ಖುಷಿ ಕಾಣುತ್ತಿದ್ದಾರೆ. ಇದು ಅವರ ವಿಶೇಷತೆ. ಯಾಕೋ ಅವರಿಗೆ ತಿಂಗಳ ಸಂಬಳದ ನೌಕರಿ ಬೇಡವೆನಿಸಿ ಅಪ್ಪಟ ಮಣ್ಣಿನ ಮಗನಾಗಿ ಜೀವನ ಸಾಗಿಸುತ್ತಿದ್ದಾರೆ. ಮಕ್ಕಳು ಓದುತ್ತಿದ್ದಾರೆ. ಇವರ ಕೃಷಿ ಚಟುವಟಿಕೆಗಳಲ್ಲಿ ಪತ್ನಿಯು ಸಹಕರಿಸುತ್ತಾರೆ. ಇವರು ಏನೆಲ್ಲ ಬೆಳೆಯುತ್ತಾರೆ ಎಂದು ನೋಡುವುದಾದರೆ, ಮಲ್ಲಪ್ಪ ಅವರ ತೋಟದಲ್ಲಿ ಹಲವೆಂಟು ಬಗೆಯ ಕೃಷಿ ವ್ಯವಸ್ಥೆ ಇದೆ. ತರಕಾರಿ ಬೆಳೆಗಳನ್ನು ಇವರು ಬೆಳೆಯುತ್ತಾರೆ. ಹಾಗಂತ ಅದೇ ಪ್ರಧಾನವಲ್ಲ. 4 ಅಥವಾ 5 ಗಂಟೆಯಲ್ಲಿ ತರಕಾರಿ ಬೆಳೆಯುತ್ತಾರೆ. ಪಟ್ಟಣಕ್ಕೆ ಸಮೀಪದಲ್ಲೇ ಇವರ ಕೃಷಿ ಕ್ಷೇತ್ರ ಇರುವ ಕಾರಣ ಮಾರಾಟಕ್ಕೆ ತೊಂದರೆ ಇಲ್ಲ. ಸುಲಭವಾಗಿ ಎಲ್ಲವೂ ಮಾರಾಟವಾಗುತ್ತದೆ. ಸೊಪ್ಪು ಮತ್ತು ತರಕಾರಿ ಬೆಳೆಗಳಲ್ಲಿ ಬದನೆ, ಟೊಮ್ಯಾಟೊ, ಬೆಂಡೆ, ಹಾಗಲಕಾಯಿ, ಹೀರೆಕಾಯಿ, ತಿಪ್ಪರಿಕಾಯಿ, ಮೆಣಸಿನಕಾಯಿ, ಅವರೆ, ಮೂಲಂಗಿ, ತಪ್ಪಲ ಪಲ್ಲೆ, ನುಗ್ಗೆ, ಪಾಲಕ್, ಶುಂಠಿ, ಲಿಂಬೆ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೇರಿದಂತೆ ಎಲ್ಲ ಬಗೆಯ ಸೊಪ್ಪುಗಳನ್ನು ಬೆಳೆಯುತ್ತಾರೆ. ಹಣ್ಣು ಬೆಳೆಗಳಲ್ಲಿ ಚಿಕ್ಕು, ಬಾಳೆ, ಪೇರಲ, ಸೀತಾಫಲ ಸೇರಿದಂತೆ ಹಲವು ಬಗೆಯ ಫಲ ವೃಕ್ಷಗಳನ್ನು ಇವರು ಬೆಳೆದಿದ್ದಾರೆ. ತೊಗರಿ, ಜೋಳ, ಗೋಧಿ, ಕಡಲೆ, ಸೂರ್ಯಕಾಂತಿ ಸೇರಿದಂತೆ ಇನ್ನೂ ಹಲವು ಬಗೆಯ ಪ್ರಮುಖ ಬೆಳೆಗಳನ್ನು ಇವರು ವ್ಯವಸ್ಥಿತವಾಗಿ ಜೋಡಿಸಿಕೊಂಡಿದ್ದಾರೆ. ಹೈನುಗಾರಿಕೆಯಲ್ಲೂ ಇವರು ಉತ್ತಮ ಸಫಲತೆ ಕಂಡಿದ್ದಾರೆ. ಎಮ್ಮೆ ಮತ್ತು ಹಸುಗಳನ್ನು ಸಾಕಿಕೊಂಡಿದ್ದು ದಿನವಹಿ ಹಾಲು, ಬೆಣ್ಣೆ, ತುಪ್ಪ ಮಾರಾಟದಿಂದಲೇ 1,000 ರೂಪಾಯಿ ಗಳಿಸುತ್ತಾರೆ ಮತ್ತು ತಿಪ್ಪೆ ಗೊಬ್ಬರವನ್ನು ಕಾಂಪೋಸ್ಟ್ ಮಾಡಿ ತಮ್ಮ ಕೃಷಿ ಕ್ಷೇತ್ರದಲ್ಲಿ ಬಳಸುತ್ತಾರೆ. ಕೃಷಿ ಇಲಾಖೆಯ ಆತ್ಮ ಯೋಜನೆಯ ತರಬೇತಿಯಲ್ಲಿ ಪಾಲ್ಗೊಂಡ ಇವರು ಅನೇಕ ಸಾವಯವ ರೈತರ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟ ನಂತರದಲ್ಲಿ ಪ್ರೇರಣೆ ಪಡೆದು ಕೃಷಿಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಮಲ್ಲಪ್ಪ ಅವರ ವಿಶೇಷತೆಗಳು. ವರ್ಷದ 12 ತಿಂಗಳು ಇವರು ತರಕಾರಿ ಬೆಳೆಯುತ್ತಾರೆ ಮತ್ತು ಮಧ್ಯವರ್ತಿಗಳ ಸಂಪರ್ಕವಿಲ್ಲದೆ ನೇರ ಗ್ರಾಹಕರಿಗೆ ತರಕಾರಿ ಸೊಪ್ಪು ಪೂರೈಕೆ ಮಾಡುತ್ತಾರೆ. ಸಾವಯವ ಕೃಷಿಗೆ ಪೂರಕವಾಗಿ ಎರೆಹುಳು ಗೊಬ್ಬರದ ತೊಟ್ಟಿ, ತಿಪ್ಪೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಹಸಿರೆಲೆ ಗೊಬ್ಬರ, ಸೆಣಬು ಬಿತ್ತನೆಯನ್ನು ಮಾಡಿದ್ದಾರೆ. ಅಂತರ ಬೆಳೆ ಪದ್ಧತಿ ಅನುಸರಿಸಿ ಏಕ ಮತ್ತು ದ್ವಿದಳ ಧಾನ್ಯಗಳ ಜೊತೆಗೆ ಬಹುಬೆಳೆ ವ್ಯವಸ್ಥೆಯಡಿ ಕೃಷಿ ಮಾಡಿದ್ದಾರೆ. ಇವರದ್ದು ಮಳೆಯಾಶ್ರಿತ ಭೂಮಿ. ನೀರಿಗಾಗಿ 20 ಬೋರ್ವೆಲ್ಗಳನ್ನು ಕೊರೆಸಿದ್ದಾರೆ. ಅವುಗಳಲ್ಲಿ ಹಲವು ವಿಫಲವಾಗಿವೆ. ಮಳೆಯಿಂದ ಹರಿದು ಬರುವ ನೀರಿಗೆ ಪೈಪ್ಲೈನ್ ಅಳವಡಿಸಿ ಬಾವಿಯಲ್ಲಿ ನೀರು ಸಂಗ್ರಹಣೆ ಮಾಡಿ ಡ್ರಿಪ್ ಮೂಲಕ ಕೃಷಿ ಬೆಳೆಗಳಿಗೆ ನೀರು ಹರಿಸುತ್ತಾರೆ.
ತಂತ್ರಜ್ಞಾನದ ಬಳಕೆಯಲ್ಲೂ ಇವರು ಹಿಂದೆ ಬಿದ್ದಿಲ್ಲ. ಸೋಲಾರ್ ಕೀಟ ನಿರ್ವಹಣಾ ಯಂತ್ರ ಬಳಸುತ್ತಾರೆ. ಜೀವಾಮೃತ, ಬೀಜಾಮೃತ, ಎರೆಹುಳು ಗೊಬ್ಬರ, ಎರೆ ಜಲಗಳನ್ನು ತಯಾರಿಸಿ ತಮ್ಮ ತೋಟದಲ್ಲಿ ಬಳಸುತ್ತಾರೆ. ಕುಟುಂಬದ ಎಲ್ಲ ಸದಸ್ಯರು ಕೃಷಿಯಲ್ಲಿ ಆಸಕ್ತಿ ಹೊಂದಿದ್ದು ತೊಡಗಿಸಿಕೊಂಡಿದ್ದಾರೆ. ಪಶುಸಂಗೋಪನೆಯಲ್ಲೂ ಇವರು ಗೆಲುವು ಕಂಡಿದ್ದಾರೆ. ದಿನವಹಿ ಹಾಲು ಮಾರಾಟ ಮಾಡುತ್ತಾರೆ. ಉಳಿಮೆಗೆ ಎತ್ತು ಸಾಕಣೆಯನ್ನು ಮಾಡಿದ್ದಾರೆ. ಟ್ರ್ಯಾಕ್ಟರ್, ಟಿಲ್ಲರ್ ಬಳಸುವುದಿಲ್ಲ. ಸಾರ್ವಜನಿಕ ಕ್ಷೇತ್ರದಲ್ಲೂ ಗುಡ್ಲೆಯವರು ಸಕ್ರಿಯರಾಗಿದ್ದಾರೆ. ಕೃಷಿ ತೋಟಗಾರಿಕಾ ಇಲಾಖೆಯ ಆತ್ಮ ಯೋಜನೆಯ ತಾಲೂಕು ಮಟ್ಟದ ರೈತರ ಸಲಹಾ ಸಮಿತಿಯ ಸದಸ್ಯರೂ ಆಗಿದ್ದಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇಂಡಿ ಹಾಗೂ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘ ಇಂಡಿ ಇವುಗಳ ನಿರ್ದೇಶಕರಾಗಿದ್ದಾರೆ. ಪ್ರಶಸ್ತಿ ಪುರಸ್ಕಾರಗಳು. ಆತ್ಮ ಯೋಜನೆಯಲ್ಲಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿ, ವಿಜಯ ಕರ್ನಾಟಕ ದಿನಪತ್ರಿಕೆಯ ವಿಕೆ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸಿರಿಧಾನ್ಯಗಳ ಬೆಳೆಗಳಲ್ಲಿ ಇವರಿಗೆ ವಿಶೇಷ ನೈಪುಣ್ಯತೆ ಇದೆ. 3 ಬಗೆಯ ನವಣೆ, ರಾಗಿ, ಸಜ್ಜೆ ಬೆಳೆಯುತ್ತಾರೆ. ಕಡಿಮೆ ನೀರಿನ ಅವಶ್ಯಕತೆ ಇರುವ ಸಿರಿಧಾನ್ಯ ಬೆಳೆಯುವುದರ ಮೂಲಕ ಸ್ವಾವಲಂಬಿಯಾಗಿದ್ದಾರೆ. ತರಕಾರಿ, ಹಾಲು, ಇತರೆ ಧಾನ್ಯ ಸೇರಿದಂತೆ ಎಲ್ಲ ಕೃಷಿ ಬೆಳೆಗಳ ಮಾರಾಟ ಮಾಡಿ ಖರ್ಚು ಕಳೆದು ವಾರ್ಷಿಕ ಆದಾಯ 5-6 ಲಕ್ಷ ಉಳಿತಾಯ ಮಾಡುತ್ತಾರೆ. ಹೌದು, ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.